ಈಗ ನಿರ್ವಹಣೆ ಸ್ವರೂಪ ಆದ ನಂತರ ನೆಕ್ಸ್ಟ್ ಬರೋದು ನಿರ್ವಹಣೆಯ ಹಂತಗಳು. ನೋಡಿ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನಿರ್ವಹಣೆಯು ಕಲೆಯಾಗಿ, ನಿರ್ವಹಣೆಯು ವಿಜ್ಞಾನವಾಗಿ ಮತ್ತು ನಿರ್ವಹಣೆಯು ವೃತ್ತಿಯಾಗಿ ಇದನ್ನು ಅಧ್ಯಯನ ಮಾಡಿದ್ವಿ. ನಿರ್ವಹಣೆಯು ಕಲೆಯಾಗಿದೆ, ನಿರ್ವಹಣೆಯು ವಿಜ್ಞಾನವಾಗಿದೆ, ನಿರ್ವಹಣೆಯು ವೃತ್ತಿಯಾಗಿದೆ. ನೋಡಿ, ಕಲೆಯ ಲಕ್ಷಣಗಳನ್ನು, ವಿಜ್ಞಾನದ ಲಕ್ಷಣಗಳನ್ನು ಮತ್ತು ವೃತ್ತಿಯ ಲಕ್ಷಣಗಳನ್ನು ಅಧ್ಯಯನ ಮಾಡಿ ಆ ಲಕ್ಷಣಗಳನ್ನು ನಿರ್ವಹಣೆಯು ಒಳಗೊಂಡಿದೆ. ಅದನ್ನು ನಾವು ತಿಳ್ಕೊಂಡ ನಂತರ ನಾವು ಹೇಳ್ತೀವಿ ನಿರ್ವಹಣೆಯು ಕಲೆಯಾಗಿದೆ, ವಿಜ್ಞಾನವಾಗಿದೆ ಮತ್ತು ವೃತ್ತಿಯಾಗಿದೆ. ಇನ್ನು ನಿರ್ವಹಣೆಯ ಹಂತಗಳು ನೋಡಿ, ನಾವಿಲ್ಲಿ ಇಲ್ಲಿ ನಿರ್ವಹಣೆಯ 3 ಹಂತಗಳು. ದೇರ್ ಆರ್ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಮೊದಲನೇದು ಮೂರರಲ್ಲಿ ಮೊದಲನೇದು ಉನ್ನತ ಹಂತ. ಮಧ್ಯಮ ಹಂತ. Top level management, middle level management, low level management. ನೋಡಿ, ನಾವೀಗ ಈ ಉನ್ನತ ಹಂತ ಏನದಲ್ಲ ಇದನ್ನು ನಾವು ಉನ್ನತ ನಿರ್ವಹಣೆ ಅಂತಲೂ ಕೂಡ ಹೇಳ್ತೀವಿ. ಉನ್ನತ ನಿರ್ವಹಣೆ, ಮಧ್ಯಮ ನಿರ್ವಹಣೆ ಮತ್ತು ಮೇಲ್ವಿಚಾರಕರ ನಿರ್ವಹಣೆ. ನೋಡಿ, ನಾವು ಇದನ್ನು ನಾವು ಟ್ರಯಾಂಗಲ್ನಲ್ಲಿ ತೋರಿಸ್ಬೇಕಾಗುತ್ತೆ. ಉನ್ನತ ಹಂತ, ಮಧ್ಯಮ ಹಂತ, ಕೆಳಹಂತ. ಇದನ್ನ ಉನ್ನತ ನಿರ್ವಹಣೆ, ಮಧ್ಯಮ ನಿರ್ವಹಣೆ ಮತ್ತು ಮೇಲ್ವಿಚಾರಕರ ನಿರ್ವಹಣೆ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ನೋಡಿ, ಆಯಾ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಉನ್ನತ ಹಂತದಲ್ಲಿ ಬರುವಂಥದ್ದೇನು, ಮಧ್ಯಮ ಹಂತದಲ್ಲಿ ಬರುವಂಥವ್ರು ಯಾರು ಮತ್ತು ಕೆಳ ಹಂತದಲ್ಲಿ ಬರುವಂಥವರು ಯಾರು ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ನೋಡಿ, ಮೊದಲು ಉನ್ನತ ಹಂತದಲ್ಲಿ ನೋಡಿ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ನೋಡಿ, ಉನ್ನತ ಹಂತದಲ್ಲಿ ಬರುವಂತಹ ಯಾರು ಅಧ್ಯಕ್ಷ ಅಥವಾ ಮುಖ್ಯ ಕಾರ್ಯ ಅಧ್ಯಕ್ಷರ ಇರ್ತಾರೆ, ಅದರ ಜೊತೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ.
ಇವರ ಮುಖಾಂತರ ಏನು ಮಾಡಲಾಗ್ತದೆ, ಇಲ್ಲಿ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ನೋಡಿ, ಇದರ ಮುಖಾಂತರ ಇಲ್ಲಿ ಇನ್ನು ಮಧ್ಯಮ ಹಂತದಲ್ಲಿ ಬರುವಂಥವರು, ಮಧ್ಯಮ ಹಂತದಲ್ಲಿ ಏನು ಬರ್ತಾವ್ರಿ, ವಿವಿಧ ವಿಭಾಗಗಳು ಬರ್ತಾವೆ. ನೋಡಿ, ಪ್ರತಿಯೊಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ವ್ಯವಸ್ಥಾಪಕರು, ವಿವಿಧ ವಿಭಾಗದ ವ್ಯವಸ್ಥಾಪಕರು. ಇನ್ನು ಕೆಳ ಹಂತದಲ್ಲಿ ಬರುವಂಥವರು ಮೇಲ್ವಿಚಾರಕ. ನೋಡ್ರಿ, ಇಲ್ಲಿ ಉನ್ನತ ಹಂತದಲ್ಲಿ ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಈ ರೂಪಿಸಲಾದಂಥ ಯೋಜನೆಗಳಿಗೆ ಅನುಗುಣವಾಗಿ ನೋಡಿ, ಇಲ್ಲಿ ಮಧ್ಯಮ ಹಂತದಲ್ಲಿ ಬರುವಂತಹ ವಿವಿಧ ವಿಭಾಗದ ವ್ಯವಸ್ಥಾಪಕರು ಆ ಯೋಜನೆಗಳನ್ನು ಏನು ಮಾಡ್ತಾರೆ, ಕಾರ್ಯಗತಗೊಳಿಸಲು ಏನು ಮಾಡ್ತಾರೆ, ಆ ಆದೇಶಗಳನ್ನು ಮೇಲ್ವಿಚಾರಕರಿಗೆ ಕೊಡ್ತಾರೆ. ನೋಡಿ, ಮೇಲ್ವಿಚಾರಕರು ಇಲ್ಲಿ ಯೋಜನೆಗಳನ್ನು ಏನು ರೂಪಿಸಿರ್ತಾರಲ್ಲ, ಯಾರು ಅಧ್ಯಕ್ಷ ಅಥವಾ ಕಾರ್ಯನಿರ್ವಹಣಾಧಿಕಾರಿ, ಇಲ್ಲಿ ರೂಪಿಸಿದಂತಹ ಯೋಜನೆಗಳನ್ನು ಏನು ಮಾಡ್ತಾರೆ, ಕೆಳ ಹಂತದಲ್ಲಿರುವಂತಹ ಯಾರು ಮೇಲ್ವಿಚಾರಕರು ಅವ್ರೇನು ಮಾಡ್ತಾರೆ, ಕಾರ್ಮಿಕರಿಂದ ಆ ಒಂದು ಯೋಜನೆಗಳನ್ನು ಕಾರ್ಯಗತಗೊಳಿಸುವಂತೆ ಅವ್ರೇನು ಮಾಡ್ತಾರೆ, ಅವರಿಗೆ ಆದೇಶಗಳನ್ನು ಕೊಡ್ತಾರೆ. ಆದೇಶಕ್ಕೆ ತಕ್ಕಂತೆ ಮಾರ್ಗದರ್ಶನವನ್ನು ಕೊಡ್ತಾರೆ, ಅದ್ರ ಜೊತೆಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ನೋಡಿ, ನಾವು ಈಗ ಹೇಳ್ತೀವಿ ಉನ್ನತ ಹಂತದಲ್ಲಿ, ನೋಡಿ ಇದು ಉನ್ನತ ಹಂತ ಮತ್ತು ಕೆಳ ಹಂತ, ಉನ್ನತ ನಿರ್ವಹಣೆ ಮತ್ತು ಮೇಲ್ವಿಚಾರಕರ ನಿರ್ವಹಣೆ. ನೋಡಿ, ಈ ಎರಡರ ನಡುವೆ ಇದೆ ಮಧ್ಯಮ ಹಂತ. ನೋಡಿ, ಕೊಂಡಿಯಂತೆ ಕೆಲಸ ಮಾಡುತ್ತದೆ. ಯಾಕಂತಂದ್ರೆ ನೋಡಿ, ಇಲ್ಲಿ ಮಧ್ಯಮ ಹಂತದಲ್ಲಿ ಬರುವಂತಹ ವಿವಿಧ ವಿಭಾಗದ ವ್ಯವಸ್ಥಾಪಕರು ತಮಗೆ ನೋಡಿ ಇಲ್ಲಿ ಇವರಿಗೆ ಏನಿರ್ತಾರೆ, ಅಧೀನರಾಗಿರುತ್ತಾರೆ. ನೋಡಿ, ಇಲ್ಲಿ ಮಧ್ಯಮ ಹಂತದಲ್ಲಿ ಬರುವಂತಹ ವಿವಿಧ ವಿಭಾಗದ ವ್ಯವಸ್ಥಾಪಕರು ಯಾರಿಗೆ, ಉನ್ನತ ಹಂತದಲ್ಲಿ ಬರುವಂತಹ ವ್ಯವಸ್ಥಾಪಕರಿಗೆ ಅಧೀನರಾಗಿರುತ್ತಾರೆ. ನೋಡಿ, ಇಲ್ಲಿ ಇವರಿಗೆ ಅಧಿಕಾರ ಮತ್ತು ಜವಾಬ್ದಾರಿ. ನೋಡಿ, ಅಧಿಕಾರ ಮತ್ತು ಜವಾಬ್ದಾರಿ ಇರ್ತದೆ. ಅಧಿಕಾರ ಏನು ಅವರು ಆದೇಶಗಳನ್ನು ಕೊಡೋದು. ಆದೇಶ ಕೊಟ್ಟ ನಂತರ ಆ ಆದೇಶ ಪಡೆದುಕೊಂಡಂತಹ ವ್ಯಕ್ತಿ ಅವನು ಆ ಆದೇಶಕ್ಕೆ ತಕ್ಕಂತೆ ಅದಕ್ಕೆ ಆ ಆದೇಶಕ್ಕೆ ಸಂಬಂಧಪಟ್ಟಾಗ ಏನು ಮಾಡ್ತಾನೆ, ವರದಿಯನ್ನು ಸಲ್ಲಿಸ್ತಾನೆ. ನೋಡಿ, ಅಲ್ಲಿ ಅವರ ಜವಾಬ್ದಾರಿ ಏನಿರ್ತದೆ, ವಹಿಸಿಕೊಟ್ಟಂತಹ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಮುಗಿಸೋದು. ಯಾಕಂತಂದ್ರೆ ಮಧ್ಯಮ ಹಂತದಲ್ಲಿ ಬರುವಂತಹ ವಿವಿಧ ವಿಭಾಗದ ವ್ಯವಸ್ಥಾಪಕರು ನೋಡ್ರಲ್ಲಿ ಯಾವ್ಯಾವ ವಿಭಾಗ ಬರ್ತವೆ ನೋಡಿ, ಅಲ್ಲಿ ಮಧ್ಯಮ ಹಂತದಲ್ಲಿ ವಿವಿಧ ವಿಭಾಗಗಳಲ್ಲಿ ನಾವು ಯಾವ್ಯಾವ ವಿಭಾಗಗಳಲ್ಲಿ ಬರ್ತಾವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ನೋಡಿ, ಅದರಲ್ಲಿ ಮಾರಾಟದ ವಿಭಾಗ, ಉತ್ಪಾದನಾ ವಿಭಾಗ, ಖರೀದಿ ವಿಭಾಗ ಮತ್ತು ಹಣಕಾಸು ವಿಭಾಗ. ನೋಡಿ, ವಿವಿಧ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾರಿದ್ದಾರೆ, ವ್ಯವಸ್ಥಾಪಕರು. ಆ ವಿವಿಧ ವಿಭಾಗದ ವ್ಯವಸ್ಥಾಪಕರು ನೋಡಿ, ಆ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಆ ವಿಭಾಗ ತನ್ನದೇ ಆದಂಥ ಒಂದು ಉದ್ದೇಶವನ್ನು ಒಳಗೊಂಡಿರ್ತದೆ. ನೋಡಿ, ಆ ವಿಭಾಗದ ಉದ್ದೇಶ ಏನಿರುತ್ತಲ್ಲ, ಆ ಉದ್ದೇಶ ಈಡೇರುವಂತೆ ನೋಡಿ ಏನು ಮಾಡ್ತಾರೆ, ಆ ವಿಭಾಗದ ವ್ಯವಸ್ಥಾಪಕರು ಏನು ಮಾಡ್ತಾರೆ, ಅಲ್ಲಿ ಆ ಮೇಲ್ವಿಚಾರಕರಿಗೆ ಏನು ಮಾಡ್ತಾರೆ, ಯೋಜನೆಗಳನ್ನು ತಿಳಿಸ್ಕೊಡ್ತಾರೆ. ಅಂದ್ರೆ ಆ ಯೋಜನೆಗೆ ಅನುಗುಣವಾಗಿ ಮೇಲ್ವಿಚಾರಕರು ಏನು ಮಾಡ್ತಾರೆ, ಅವರ ಕೈ ಕೆಳಗಿರುವಂತಹ ಕಾರ್ಮಿಕರಿಂದ ಕೆಲಸವನ್ನು ಮಾಡಿಸ್ಕೋಬೇಕು. ನೋಡಿ, ಪ್ರತಿಯೊಂದು ವಿಭಾಗದ ವ್ಯವಸ್ಥಾಪಕರು ಆ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಭಾಗದ ಪ್ರತಿಯೊಂದು ಕಾರ್ಯಚಟುವಟಿಕೆ ಏನಾಗಲಿ ನಡೀಬೇಕು. ಆ ರೀತಿ ಆ ವಿಭಾಗದ ವ್ಯವಸ್ಥಾಪಕರು ಏನು ಮಾಡಬೇಕು, ಅಲ್ಲಿ ನಿರ್ವಹಣೆಯನ್ನು ಮಾಡಬೇಕು. ಅವರು ಯಾವ ರೀತಿಯಾದ ನಿರ್ವಹಣೆಯನ್ನು ಮಾಡಬೇಕು. ಯಾಕಂತಂದ್ರೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಏನಿರ್ತದೆ, ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಏನಿರ್ತದೆ, ವ್ಯಕ್ತಿಗಳ ಗುಂಪು ಇರ್ಬೋದು. ಹೌದ್ರೆ, ಆ ವ್ಯಕ್ತಿಗಳ ಗುಂಪಿಗೆ ನೋಡಿ ನಾವೇನು ಮಾಡಬೇಕಾಗ್ತದಲ್ಲಿ ಅವರಿಗೆ ಆದೇಶವನ್ನು ಕೊಡಬೇಕಾಗ್ತದೆ. ಆದೇಶಕ್ಕೆ ತಕ್ಕಂತೆ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ. ಅದರ ಜೊತೆಗೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ನೋಡಿ, ಯಾವುದೋ ವಿಭಾಗ ಇರಲಿ, ಆ ವಿಭಾಗದ ವ್ಯವಸ್ಥಾಪಕರು ಮಾತ್ರ ತಮ್ಮ ವಿಭಾಗದ ಉದ್ದೇಶವನ್ನು ಈಡೇರಿಸಿಕೊಳ್ಳಬೇಕಾಗ್ತದೆ. ನೋಡಿ, ಅಲ್ಲಿ ಅವ್ರ ವಿಭಾಗದ ಉದ್ದೇಶವನ್ನು ಈಡೇರಿಸಿಕೊಳ್ಬೇಕಂತಂದ್ರೆ ಅಲ್ಲಿ ಏನು ಮಾಡಬೇಕಾಗ್ತದೆ, ಅವರು ಮೇಲ್ವಿಚಾರಕರ ಮುಖಾಂತರ ನೋಡಲ್ಲಿ ಮೇಲ್ವಿಚಾರಕರ ಮುಖಾಂತರ ಏನು ಮಾಡಬೇಕು, ವ್ಯವಸ್ಥಾಪಕರು ಆದೇಶಗಳು ಯಾರಿಗೆ ಹೋಗ್ಬೇಕು, ಕಾರ್ಮಿಕರಿಗೆ ಹೋಗಬೇಕು. ನೋಡಿ, ಕಾರ್ಮಿಕರು ಆದೇಶಗಳನ್ನು ಪಡ್ಕೊಂಡು ಆ ಆದೇಶಕ್ಕೆ ಅನುಗುಣವಾಗಿ ಸಲಹೆ ಸೂಚನೆಯನ್ನು ಪಡ್ಕೊಂಡು ಮಾರ್ಗದರ್ಶನ
ಅಧಿಕಾರಿ ಯಾರ ಮೇಲ್ವಿಚಾರಕರಿಗೆ ಆ ವರದಿಯನ್ನು ಸಲ್ಲಿಸಬೇಕು. ನೋಡ್ರಿ, ಮೇಲ್ವಿಚಾರಕ ಏನು ಮಾಡ್ತಾನೆ, ಆಯಾ ವಿಭಾಗಕ್ಕೆ ಸಂಬಂಧಪಟ್ಟಂತ ಮೇಲ್ವಿಚಾರಕ ಆ ವಿಭಾಗದ ಒಂದು ವ್ಯವಸ್ಥಾಪಕ ಏನು ಮಾಡ್ತಾನೆ, ವರದಿಯನ್ನು ಸಲ್ಲಿಸ್ತಾನೆ. ಅದಕ್ಕೆ ಏನು ಹೇಳ್ತಾರೆ, ಉನ್ನತ ಹಂತ ಮತ್ತು ಕೆಳ ಹಂತ. ನೋಡಿ, ಇಲ್ಲಿ ಎರಡರ ನಡುವೆ ಮಧ್ಯಮ ಹಂತ ಏನು ಮಾಡ್ತದೆ, ಕೊಂಡಿಯಂತೆ ಕೆಲಸ ಮಾಡುತ್ತದೆ. ನೋಡಿ, ಇಲ್ಲಿ ಯೋಜನೆಗಳು ಏನಾಗ್ತವೆ, ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಇಲ್ಲಿ ಯೋಜನೆಗಳ ರೆಡಿ ಆಗ್ತವೆ. ಆ ಯೋಜನೆಗಳು ಏನಾಗ್ತವೆ, ಇದರ ಮುಖಾಂತರ ಮಧ್ಯಮ ಹಂತದ ಮುಖಾಂತರ ಯೋಜನೆಗಳು ಏನಾಗ್ತವೆ, ಕಾರ್ಯರೂಪಕ್ಕೆ ಬರುವಂತೆ ನೋಡ್ರಿ ಅವು ಆದೇಶಗಳಾಗಿ ಇಲ್ಲಿ ಮೇಲ್ವಿಚಾರಕರಿಗೆ ಹೋಗ್ತವೆ. ಆ ಮೇಲ್ವಿಚಾರಕರು ಏನು ಮಾಡ್ತಾರೆ, ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನು ಆದೇಶಗಳು ಬಂದಿರ್ತವಲ್ಲ ಆ ಆದೇಶಗಳನ್ನು ಏನು ಮಾಡ್ತಾರೆ, ಮೇಲ್ವಿಚಾರಕರು ಕಾರ್ಮಿಕರಿಗೆ ಒದಗಿಸಿಕೊಡ್ತಾರೆ. ಆ ಆದೇಶಗಳ ಜೊತೆಗೆ ಸಲಹೆ ಸೂಚನೆಗಳು ಮತ್ತು ಮಾರ್ಗದರ್ಶನದ ಮುಖಾಂತರ ಏನು ಮಾಡ್ತಾರೆ, ಮೇಲ್ವಿಚಾರಕರು ಏನು ಮಾಡ್ತಾರೆ, ಕಾರ್ಮಿಕರಿಂದ ಕೆಲಸವನ್ನು ಮಾಡಿಸ್ಕೊಡ್ತಾರೆ. ಅದಕ್ಕೆ ನೋಡಿ, ಇಲ್ಲಿ ಈ ಮೂರು ಹಂತಗಳಲ್ಲಿ ನೋಡಿ ಇಲ್ಲಿ ನಮ್ದೇನಾಗುತ್ತೆ, ಸಂಸ್ಥೆಯ ನಿರ್ದಿಷ್ಟ ಉದ್ದೇಶ ಈಡೇರಬೇಕು. ನೋಡಿ, ಸಂಸ್ಥೆಯ ನಿರ್ದಿಷ್ಟ ಉದ್ದೇಶ ಈಡೇರಬೇಕಾದ್ರೆ ಇಲ್ಲಿ ಉನ್ನತ ಹಂತದಿಂದ ಏನಾಗುತ್ತೆ, ಯೋಜನೆಗಳು ರೂಪಿಸಬೇಕು. ಯೋಜನೆಗಳು ರೂಪಿಸಬೇಕು. ಆ ಯೋಜನೆಗಳ ಮುಖಾಂತರ ಏನಾಗುತ್ತೆ, ಪ್ರತಿಯೊಂದು ಆದೇಶ ಮಧ್ಯಮ ಹಂತದ ಮುಖಾಂತರ ವಿವಿಧ ವಿಭಾಗದ ವ್ಯವಸ್ಥಾಪಕರ ಮುಖಾಂತರ ಅಲ್ಲಿ ಆದೇಶಗಳು ಕೆಳ ಹಂತದಲ್ಲಿರುವಂಥ ಮೇಲ್ವಿಚಾರಕರಿಗೆ, ಮೇಲ್ವಿಚಾರಕರು ಏನು ಮಾಡ್ತಾರೆ, ಕಾರ್ಮಿಕರಿಗೆ ಆದೇಶಗಳನ್ನು ಕೊಡುವುದರ ಮುಖಾಂತರ ಏನು ಮಾಡ್ತಾರೆ, ಕಾರ್ಮಿಕರಿಂದ ಕೆಲಸವನ್ನು ಮಾಡಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಇಲ್ಲಿ ನಾವು ಇದರ ಮುಖಾಂತರ ಏನು ಮಾಡ್ತೇವೆ, ಸಂಸ್ಥೆಯ ನಿರ್ದಿಷ್ಟ ಉದ್ದೇಶವನ್ನು ಈಡೇರಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸರಿಯಾದ ರೀತಿಯ ನಿರ್ವಹಣೆ ಇದ್ದಾಗ ಅಲ್ಲಿ ಸಂಸ್ಥೆಯ ನಿರ್ದಿಷ್ಟ ಉದ್ದೇಶ ಈಡೇರಲು ಸಾಧ್ಯ ಅಂತ ನಾವು ಹೇಳ್ತೇವೆ. ಅದಕ್ಕೆ ಈ ನಿರ್ವಹಣೆಯ ಮುಖಾಂತರ ನಾವೇನು ಮಾಡಬೇಕ್ರಿ, ಆ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ನಿರ್ವಹಣೆ ಕೇವಲ ನೋಡಿ ಅಲ್ಲಿ ಸಂಸ್ಥೆಯ ಉದ್ದೇಶ, ಯಾಕಂತಂದ್ರೆ ಅಲ್ಲಿ ಪ್ರತಿಯೊಬ್ಬ ಕಾರ್ಮಿಕನ ಉದ್ದೇಶ ಏನಾಗಿರ್ಬೋದು, ವೈಯಕ್ತಿಕ ಉದ್ದೇಶ ಆಗಿರ್ಬೋದು. ನಮ್ಮಲ್ಲಿ ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವಲ್ಲಿ ಅಲ್ಲಿ ನಿರ್ವಹಣೆ ಏನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯವಸ್ಥಾಪಕ ನೋಡಿ ಯಾವ ರೀತಿಯಾಗಿ ಕಾರ್ಮಿಕರ ಮನವೊಲಿಸಿ ನೋಡಿ, ಕಾರ್ಮಿಕರಿಗೆ ಪ್ರೋತ್ಸಾಹವನ್ನು ಕೊಟ್ಟ, ಕಾರ್ಮಿಕರನ್ನು ಪ್ರೇರೇಪಿಸಿ, ಕಾರ್ಮಿಕರನ್ನು ಹುರಿದುಂಬಿಸಿ ಯಾವ ರೀತಿಯಾಗಿ ಅವನು ಕಾರ್ಮಿಕರಿಂದ ಕೆಲಸವನ್ನು ಮಾಡಿಸಿಕೊಳ್ಬೇಕು. ನೋಡಿ, ಅಲ್ಲಿ ಅವನ ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಯನ್ನಾಗಿ ಪರಿವರ್ತನೆ ಮಾಡಿ ಏನು ಮಾಡಬೇಕ್ರೆ, ಅಲ್ಲಿ ಸಂಸ್ಥೆಯ ನಿರ್ದಿಷ್ಟ ಉದ್ದೇಶವನ್ನು ಈಡೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬ ವ್ಯವಸ್ಥಾಪಕರಲ್ಲಿ ಮಾಡಬೇಕಂತ ನಾವು ಹೇಳ್ತೀವಿ. ಇನ್ನು ಇದಾದ ನಂತರ ನಿರ್ವಹಣೆಯ ಹಂತಗಳಾದ ನಂತರ ನೆಕ್ಸ್ಟ್ ಬರೋದ್ರೆ ನಿರ್ವಹಣೆಯ ಕಾರ್ಯ. ನೋಡಿ, ನಿರ್ವಹಣೆಯ ಕಾರ್ಯಗಳಲ್ಲಿ ನಾವು ಈಗಾಗಲೇ ಈ ಒಂದ್ಸಲ ಅದನ್ನು ಹೇಳೇನಿ ನಾನು. ನಿರ್ವಹಣೆಯ ಕಾರ್ಯಗಳಲ್ಲಿ ಯಾವ್ಯಾವ ಬರ್ತವೆ ನೋಡಿ. ಮೊದಲನೇದು ಯೋಜಿಸುವಿಕೆ, ನೆಕ್ಸ್ಟ್ ಬರೋದು ಸಂಘಟಿಸುವಿಕೆ, ಆಮೇಲೆ ಬರೋದು ಸಿಬ್ಬಂದಿ ನಿರ್ವಹಣೆ, ಇದರ ನಂತರ ಬರೋದು ನಿರ್ದೇಶಿಸುವಿಕೆ, ಇದರ ನಂತರ ಬರೋದು ನಿಯಂತ್ರಿಸುವಿಕೆ. ನೋಡಿ, ನಾವಿಲ್ಲಿ ಯೋಜಿಸುವಿಕೆಯ ಮುಖಾಂತರ ಇಲ್ಲಿ ಏನು ಮಾಡ್ತೇವೆ ಅಂತಂದ್ರೆ ಯೋಜನೆಯ ಮುಖಾಂತರ ನಾವೇನು ಮಾಡ್ತೇವೆ, ನಮ್ಮದು ಸಂಸ್ಥೆಯ ಉದ್ದೇಶ ಏನು ಅನ್ನೋದನ್ನು ನಾವಿಲ್ಲಿ ನಿರ್ಧಾರ ಮಾಡ್ತೀವಿ. ನೋಡಿ, ಸಂಸ್ಥೆಯ ಉದ್ದೇಶ ಕೇವಲ ಲಾಭ ಗಳಿಸೋದಷ್ಟೇ ಅಲ್ಲ. ನೋಡಿ, ಅಲ್ಲಿ ಲಾಭದ ಜೊತೆಗೆ ಏನಿರ್ತದೆ, ಅಸ್ತಿತ್ವ ಮತ್ತು ಬೆಳವಣಿಗೆ. ನೋಡಿ, ಯಾವಾಗ ನಾವು ಮಾರುಕಟ್ಟೆಯಲ್ಲಿ ಒಂದು ಅಸ್ತಿತ್ವವನ್ನು ಕಾಣ್ತೇವೆ, ಅವಾಗ ನಮ್ಮ ಸಂಸ್ಥೆ ಏನಾಗ್ತದೆ, ಇನ್ನೂ ಹೆಚ್ಚು ಬೆಳವಣಿಗೆ ಅಂತ ಸಾಕ್ತದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಯೋಜಿಸುವಿಕೆಯ ಮುಖಾಂತರ ನಾವು ಏನು ಮಾಡ್ತೀವಿ, ಏನನ್ನು ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು. ನೋಡಲಿ, ಏನನ್ನು ಮಾಡಬೇಕು, ಯಾವಾಗ ಮಾಡಬೇಕು,
ಯಾರು ಮಾಡಬೇಕು? ಹೌದಾ? ಇದನ್ನ ನೋಡಿ, ಯೋಜಿಸುವಿಕೆ ಮುಖಾಂತರ ನಮ್ಮದು ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮದು ಯೋಜನೆ ಏನಾಗಿರ್ತದೆ ನೋಡಿ. ಅಲ್ಲಿ ಯೋಜನೆಯ ಮುಖಾಂತರ ನಾವೇನು ಮಾಡ್ತೀವಿ, ನಮ್ಮದು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶ ಏನು ಅನ್ನೋದನ್ನ ನಿರ್ಧಾರ ಮಾಡಿ ನಾವು ಏನನ್ನು ಉತ್ಪಾದನೆ ಮಾಡಬೇಕು, ಅದನ್ನು ಎಲ್ಲಿ ಉತ್ಪಾದನೆ ಮಾಡಬೇಕು, ಎಲ್ಲಿ ಯಾವಾಗ ಉತ್ಪಾದನೆ ಮಾಡಬೇಕು ಮತ್ತು ಯಾರಿಂದ ಅದನ್ನು ಉತ್ಪಾದನೆ ಮಾಡಬೇಕು, ಯಾರಿಂದ ಉತ್ಪಾದನೆ ಆಗಬೇಕು ನೋಡಿ. ಇದನ್ನೆಲ್ಲ ನಾವೇನು ಮಾಡ್ತೀವಿ, ಯೋಜಿಸುವಿಕೆಯೊಳಗೆ ಇದನ್ನೆಲ್ಲ ನಾವಲ್ಲಿ ನಿರ್ಧಾರ ಮಾಡ್ತೀವಿ. ಯಾಕಂತಂದ್ರೆ ವಸ್ತು ನಮಗಿಷ್ಟವನ್ನ ವಸ್ತು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡೋದಲ್ಲ. ಅಲ್ಲಿ ನಾವು ಮೊದಲು ಏನು ಮಾಡಬೇಕಾಗ್ತದೆ, ಮಾರುಕಟ್ಟೆಯ ಅಧ್ಯಯನವನ್ನು ಮಾಡಿದ ನಂತರ ಅಲ್ಲಿ ಮಾರುಕಟ್ಟೆಯಲ್ಲಿ ಎಂಥ ವಸ್ತುಗಳನ್ನು ಬಿಡುಗಡೆ ಮಾಡಿದ್ರೆ ಅವು ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತವೆ ನೋಡ್ರಿ ಅನ್ನೋದನ್ನ ನಾವು ಮೊದಲ ಅಧ್ಯಯನ ಮಾಡಿ ನಂತರದಲ್ಲಿ ನಾವೇನು ಮಾಡಬೇಕಾಗ್ತದೆ, ಯೋಜನೆಯನ್ನು ಹಾಕೋಬೇಕಾಗ್ತದೆ ನೋಡಿ. ಯೋಜನೆಯಲ್ಲಿ ಎಂತಹ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಬೇಕು ಮತ್ತು ಎಲ್ಲಿ ಉತ್ಪಾದನೆ ಮಾಡಬೇಕು ನೋಡಿ. ಇದನ್ನೆಲ್ಲ ಯೋಜಿಸುವಿಕೆಯಲ್ಲಿ ನಾವು ಅದನ್ನ ನಿರ್ಧಾರ ಮಾಡಬೇಕು. ಅಂತಂದ್ರೆ ಇದನ್ನ ಪೂರ್ವಭಾವಿಯಾಗಿ ನೋಡಿ, ಪೂರ್ವಭಾವಿಯಾಗಿ ಇದನ್ನ ನಿರ್ಧರಿಸುವುದಾಗಿದೆ ಅಂತ ಹೇಳ್ತೇವೆ. ಯಾಕಂತಂದ್ರೆ ಯೋಜನೆ ಇದ್ದಾಗ ಮಾತ್ರ ನೋಡಿ, ಅಲ್ಲಿ ಪ್ರತಿಯೊಂದು ಕೆಲಸ ಏನಾಗ್ತದೆ ಆ ಯೋಜನೆಗೆ ಅನುಗುಣವಾಗಿ ಆದಾಗ ಅಲ್ಲೇನಾಗ್ತದೆ, ಸಂಸ್ಥೆಯ ಉದ್ದೇಶ ಈಡೇರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯೋಜನೆ ಇಲ್ಲದೆ ಇದ್ದಾಗ ನೋಡಿ ಯಾವ ಕೆಲಸವನ್ನು ನಾವು ಪೂರ್ತಿಯಾಗಿ ಮಾಡಲು ಸಾಧ್ಯ ಇಲ್ಲ. ಯಾಕಂತಂದ್ರೆ ಯೋಜನೆ ಇದ್ದಾಗ ಯೋಜನೆಯೊಳಗೆ ಏನಿರ್ತದೆ, ಸಂಸ್ಥೆಯ ಗುರಿ ಏನು, ಸಂಸ್ಥೆಯ ಉದ್ದೇಶ ಏನು, ಆ ಉದ್ದೇಶವನ್ನು ನಾನು ಈಡೇರಿಸ್ಕೋಬೇಕಾದ್ರೆ ನಾನು ಯಾವ ರೀತಿಯಾದ ಕೆಲಸವನ್ನು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ನೋಡಿ. ಇದನ್ನೆಲ್ಲ ನಾವು ಸರಿಯಾದ ರೀತಿಯಿಂದ ನಾವು ಮಾಡಬೇಕಂತ ನಮ್ಗೆ ಏನು ಬೇಕು, ಯೋಜನೆ ಅನ್ನೋದು ಬೇಕೇ ಬೇಕು ನೋಡಿ. ಅಲ್ಲಿ ಯಾವುದೇ ಇರೋದು ವ್ಯವಹಾರ ಸಂಘಟನೆ ಇರ್ಬೋದು ಅಥವಾ ವ್ಯವಹಾರೇತರ ಸಂಘಟನೆ ಇರ್ಬೋದು ನೋಡಿ, ಯಾವುದರಲ್ಲೂ ಕೂಡ ಯೋಜನೆ ಅನ್ನೋದು ಇರಲೇಬೇಕು ನೋಡಿ. ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕಾಗ್ತದೆ, ಯೋಜನೆಯನ್ನು ಹಾಕೋಬೇಕಾಗ್ತದೆ. ಅದನ್ನೇ ಯಾವ ರೀತಿ ನಾನು ಕೆಲಸವನ್ನು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದು ಇದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಅದಕ್ಕೆ ನಿರ್ವಹಣೆಯ ಕಾರ್ಯಗಳಲ್ಲಿ ಮೊದಲು ಬರೋದು ಯಾವುದ್ರೆ, ಪ್ಲಾನಿಂಗ್, ಯೋಜಿಸುವಿಕೆ. ಇನ್ನು ಎರಡನೇ ಬರೋದ್ರೆ ಸಂಘಟಿಸುವಿಕೆ ನೋಡಿ. ಸಂಘಟಿಸುವಿಕೆಯೊಳಗೆ ಯೋಜಿಸುವಿಕೆಯೊಳಗೆ ನಾವೇನು ಹೇಳ್ತೇವೆ, ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ. ಅಲ್ಲಿ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಆ ಒಂದು ಉದ್ದೇಶ ನಾವೇನು ನಿರ್ಧಾರ ಮಾಡ್ತೇವಲ್ಲ ಆ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆ ಉದ್ದೇಶ ನಮ್ಗೆ ಈಡೇರಬೇಕಂತಂದ್ರೆ ನಮಗೆ ಬೇಕಾಗಿರುವಂತಹ ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಏನು ಮಾಡೋದು, ನಾವು ಅವುಗಳನ್ನು ಒದಗಿಸಿಕೊಡುವುದು. ಅದಕ್ಕೆ ನಾವೇನು ಹೇಳ್ತೇವೆ, ಸಂಘಟಿಸುವಿಕೆ ಅಂತ ಹೇಳ್ತೇವೆ ನೋಡ್ರಿ. ಯಾವುದ್ರ ಮುಖಾಂತರ ನಾವೇನೋ ಒಂದು ಯೋಜನೆಯನ್ನು ಹಾಕೊಂಡಿದ್ವಿ, ಆ ಯೋಜನೆಯ ಪ್ರಕಾರ ನಮ್ದು ಏನಾಗಬೇಕು, ಕೆಲಸ ಆಗಬೇಕಂತಂದ್ರೆ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನಮ್ದು ಏನಂದ್ರೆ ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಯಾವ್ದು ಮಾಡ್ತಾರೆ, ಸಂಘಟಿಸುವಿಕೆ ಮಾಡೋದು. ಇನ್ನು ಇದರ ನಂತರ ಬರೋದು ಸಿಬ್ಬಂದಿ ನಿರ್ವಹಣೆ ನೋಡಿ. ಸಿಬ್ಬಂದಿ ನಿರ್ವಹಣೆ ಅಂತಂದ್ರೆ ಏನು? ಸಿಬ್ಬಂದಿ ನಿರ್ವಹಣೆ ಅಂತಂದ್ರೆ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಏನು ಮಾಡಿದ್ರೆ ನೇಮಕ ಮಾಡಿಕೊಳ್ಳುವುದು, ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನ ಹುಡುಕಾಡುವುದು ನೋಡಿ. ಅದನ್ನ ಏನು ಹೇಳ್ತಾರೆ, ಸಿಬ್ಬಂದಿ ನಿರ್ವಹಣೆ ಅಂತ ಹೇಳ್ತಾರೆ ನೋಡಿ. ಯಾಕಂದ್ರೆ ಅಲ್ಲಿ ಭೌತಿಕ ಸಂಪನ್ಮೂಲ ಎಷ್ಟು ಅವಶ್ಯಕ ಅದಲ್ಲ ಅಷ್ಟ ಅವಶ್ಯಕ ಮಾನವ ಸಂಪನ್ಮೂಲ ನೋಡಿ. ಅಲ್ಲಿ ಮಾನವ ಸಂಪನ್ಮೂಲ ಅಂತಂದ್ರೆ ಕಾರ್ಮಿಕರು ನೋಡಿ. ಅಲ್ಲಿ ಕಾರ್ಮಿಕರು ಇದ್ದಾಗ ಮಾತ್ರ ಆ ಕಾರ್ಮಿಕರು ಭೌತಿಕ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಅವರೇನು ಮಾಡ್ತಾರೆ, ತಮಗೆ ವಹಿಸಿಕೊಟ್ಟಂತಹ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಮುಗಿಸುವಲ್ಲಿ ಅವರೇನಾಗ್ತಾರೆ, ಯಶಸ್ವಿಯಾಗ್ತಾರೆ ನೋಡಿ. ಆವಾಗ ನಾವೇನು ಮಾಡಬೇಕಾಗ್ತದೆ, ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೋಡಿ ಏನು ಮಾಡಬೇಕು, ಅವರನ್ನ ಸರಿಯಾದ ರೀತಿಯಲ್ಲಿ ನಾವು ಏನು ಮಾಡಬೇಕು, ಅವರಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಕು ನೋಡಿ. ಇದು ಸರಿಯಾದ ರೀತಿಯಲ್ಲಿ ಆದಾಗ ಮಾತ್ರ ಅಲ್ಲೇನಾಗ್ತದೆ, ಆ ವ್ಯಕ್ತಿಗೆ ವಹಿಸಿಕೊಟ್ಟಂತಹ ಕೆಲಸ ಪರಿಪೂರ್ಣ ಆಗ್ತದೆ. ಯಾಕಂದ್ರೆ ನಾವು ಸಿಬ್ಬಂದಿ ನೇಮಕ ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ, ಅವರ ಅರ್ಹತೆಗೆ ತಕ್ಕಂತೆ ಅಲ್ಲಿ ಅವರ ಅರ್ಹತೆಯನ್ನು ನಾವು ನೋಡಿ ಏನು ಮಾಡ್ತೀವಿ, ಅವ್ರಿಗೆ ಏನು ಮಾಡ್ತೀವಿ, ಅವರಿಗೆ ಕೆಲಸವನ್ನು ವಹಿಸಿಕೊಡ್ತೀವಿ ನೋಡ್ರಿ. ಅದು ಸರಿಯಾದ ರೀತಿಯಲ್ಲಿ ಆದಾಗ ಮಾತ್ರ ನೋಡಿ ಸಿಬ್ಬಂದಿ ನಿರ್ವಹಣೆ ಎಷ್ಟು ಅವಶ್ಯಕ ಅದ. ಯಾಕಂತಂದ್ರೆ ಆ ಸಿಬ್ಬಂದಿ ನಿರ್ವಹಣೆಯ ಮುಖಾಂತರ ಯಾಕಂತಂದ್ರೆ ಸಿಬ್ಬಂದಿ ಅಲ್ಲಿ ಕಾರ್ಮಿಕರು ಏನು ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ಅವರು ತಮಗೆ ವಹಿಸಿಕೊಟ್ಟಂಥ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಮುಗಿಸ್ತಾರೆ ನೋಡಿ. ಅಲ್ಲಿ ಆ ಸಿಬ್ಬಂದಿ ನಿರ್ವಹಣೆ ಯಾವ ರೀತಿಯಾಗಿ ನಾವು ಕಾರ್ಮಿಕರಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ನಾವು
ಹೇಳ್ತೇವೆ ಏನಂತಂದ್ರೆ ದಕ್ಷತೆ ಮತ್ತು ಪರಿಣಾಮಕಾರಿತ್ವ. ಯಾಕಂತಂದ್ರೆ ಕೇವಲ ಪರಿಣಾಮಕಾರಿತ್ವ ಅಷ್ಟೇ ಇದ್ರೆ ಸಾಲದು, ಅದರ ಜೊತೆಗೆ ಏನಿರಬೇಕು ದಕ್ಷತೆ ಅನ್ನೋದು ಕೂಡ ಬೇಕು. ಯಾಕಂತಂದ್ರೆ ಕಡಿಮೆ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ನಾವೇನಂದ್ರೆ ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು. ಕೇವಲ ವಹಿಸಿಕೊಟ್ಟಂತ ಕೆಲಸವನ್ನ ಪೂರ್ತಿಯಾಗಿ ಮಾಡಿ ಮುಗಿಸೋದು ಅಷ್ಟ ಅಲ್ಲ, ಅದೇನು ಬೇಕು ದಕ್ಷತೆ ಅನ್ನೋದು ಕೂಡ ಅಷ್ಟ ಅವಶ್ಯಕ. ಯಾಕಂದ್ರೆ ನಾವು ವಹಿಸಿಕೊಟ್ಟಂತ ಕೆಲಸವನ್ನ ಪೂರ್ತಿಯಾಗಿ ಮಾಡಿ ಮುಗಿಸ್ತೇವೆ. ಯಾಕೆ ಮುಗಿಸ್ತೇವ್ರಿ? ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ನಾವೇನು ಮಾಡೋದು, ನಮ್ಮ ವಹಿಸಿಕೊಟ್ಟಂತ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಮುಗಿಸ್ಬೋದು. ಹೌದ್ರೆ ಅದನ್ನ ಆ ರೀತಿ ಆಗ್ಲಾರ್ದ ಅಲ್ಲಿ ಪರಿಣಾಮಕಾರಿತ್ವದ ಜೊತೆಗೆ ಏನು ಬೇಕು, ದಕ್ಷತೆ ಅನ್ನೋದು ಬೇಕು. ಯಾಕಂತಂದ್ರೆ ಕಡಿಮೆ ಸಂಪನ್ಮೂಲಗಳನ್ನು ಬಳಕೆ ಮಾಡಿದಾಗ ಹೆಚ್ಚಿಗೆ ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಅಲ್ಲೇನಾಗ್ತದೆ, ಸಂಸ್ಥೆಗೆ ಲಾಭ ಆಗ್ತದೆ. ನೋಡ್ರಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಾಗ್ತದೆ, ಸಿಬ್ಬಂದಿ ನಿರ್ವಹಣೆ. ಹೌದಾ, ಸ್ಟಾಫಿಂಗ್, ನಾವು ಸಿಬ್ಬಂದಿ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ನೋಡ್ರಿ ಇಲ್ಲಿ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಕೆಲಸಕ್ಕೆ ಏನು ಮಾಡಿದ್ರೆ ಅವರನ್ನ ನೇಮಕ ಮಾಡ್ಬೋದು. ಅಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ, ನೋಡಿ ಅಲ್ಲಿ ಯಾವ ಸ್ಥಳದಲ್ಲಿ ಕಾರ್ಮಿಕರ ಅವಶ್ಯಕತೆ ಅದಲ್ಲ ಆ ಒಂದು ಸಮಯದಲ್ಲಿ, ಹೌದ್ರಿ ಆ ಒಂದು ಸ್ಥಳದಲ್ಲಿ ಕಾರ್ಮಿಕರ ನೇಮಕವನ್ನು ನಾವು ಮಾಡಿದ್ರೆ ಅಲ್ಲಿ ಮಾಡ್ಕೋಬೇಕು. ಇನ್ನು ಸಿಬ್ಬಂದಿ ನಿರ್ವಹಣೆ ಆದ ನಂತರ ನೆಕ್ಸ್ಟ್ ಬರೋದು ನಿರ್ದೇಶಿಸುವಿಕೆ. ನೋಡ್ರಿ ನಿರ್ದೇಶಿಸುವಿಕೆಯಲ್ಲಿ ಯಾಕಂತಂದ್ರೆ ನಿರ್ದೇಶನ ಒಂದು ಎಷ್ಟು ಅವಶ್ಯಕ ನೋಡ್ರಿ. ಯಾಕಂತಂದ್ರೆ ನೋಡಿ ಕೇವಲ ಅಲ್ಲಿ ಆದೇಶವನ್ನ ಅಷ್ಟ ನಾವು ಕೊಡೋದಲ್ಲ, ಆ ಆದೇಶದ ಜೊತೆಗೆ ಸಲಹೆ ಸೂಚನೆಗಳನ್ನ ಮತ್ತು ಮಾರ್ಗದರ್ಶನವನ್ನ ಕೊಡುವುದರ ಮುಖಾಂತರ ನಾವೇನ್ ಮಾಡಬೇಕಾಗ್ತದ, ಕಾರ್ಮಿಕರಿಂದ ಕೆಲಸವನ್ನ ಮಾಡಿಸ್ಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿ ಯಾವ ರೀತಿಯಾಗಿ ನಾವು ಅವರಿಗೆ ನಿರ್ದೇಶನವನ್ನ ಕೊಡ್ತೀವಿ, ಯಾವ ರೀತಿಯಾಗಿ ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತೀವಿ ನೋಡ್ರಿ, ಅದ್ರ ಮುಖಾಂತರ ಏನಾಗ್ತದಲ್ಲಿ ಪ್ರತಿಯೊಂದು ಕಾರ್ಯಚಟುವಟಿಕೆ ನಡೀತದೆ. ಅದಕ್ಕೆ ಅದ್ರ ಮುಖಾಂತರ ನಿರ್ದೇಶಿಸುವಿಕೆಯ ಮುಖಾಂತರ ನೋಡಿ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ, ಆ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಾದ ಕಾರ್ಯಚಟುವಟಿಕೆ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ನೋಡಿ ಇಲ್ಲಿ ಸಿಬ್ಬಂದಿ ನೇಮಕ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನೋಡಿ ಸಿಬ್ಬಂದಿ ನೇಮಕ ಮಾಡ್ಕೊಂಡ ನಂತರ ಅಲ್ಲಿ ನಾವೇನು ಮಾಡಬೇಕಾಗ್ತದೆ, ಅವರಿಗೆ ಆ ಒಂದು ಕೆಲಸದಲ್ಲಿ ಹೆಚ್ಚಿನ ಅನುಭವ ಬರಬೇಕಾದ್ರೆ ನಾವೇನು ಮಾಡಬೇಕು, ಅಲ್ಲಿ ಅವರಿಗೆ ತರಬೇತಿಯನ್ನು ಒದಗಿಸಿಕೊಡುವುದರ ಮುಖಾಂತರ ನಾವೇನು ಮಾಡಬೇಕಾಗ್ತದೆ, ಅವರಿಗೆ ಇನ್ನೂ ಸ್ವಲ್ಪ ಅದರಲ್ಲಿ ಏನಾಗುತ್ತೆ ಆ ಒಂದು ಕೆಲಸದಲ್ಲಿ ಹೆಚ್ಚಿನ ಜ್ಞಾನ ಬರಬೇಕು. ನೋಡಿ ಆ ವ್ಯಕ್ತಿ ಆ ಕೆಲಸವನ್ನ ಪದೇ ಪದೇ ಮಾಡುವುದರ ಮುಖಾಂತರ ಅವನೇನು ಮಾಡಬೇಕ್ರಿ, ಆ ಒಂದು ಕೆಲಸದಲ್ಲಿ ಪರಿಣಿತ ಜ್ಞಾನವನ್ನ ಹೊಂದಬೇಕು, ಹೆಚ್ಚಿನ ಜ್ಞಾನವನ್ನ ಹೊಂದಬೇಕು. ನೋಡಿ ಅಲ್ಲಿ ಆ ಒಂದು ಕೆಲಸವನ್ನ ಪದೇ ಪದೇ ಮಾಡೋದ್ರಿಂದ ಆ ವ್ಯಕ್ತಿ ಏನಾಗ್ತಾನೆ ಆ ಕೆಲಸದಲ್ಲಿ ಏನು ಹೆಚ್ಚಿನ ಒಂದು ಆಸಕ್ತಿ, ಅಂದರೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಏನು ಮಾಡ್ತಾನೆ, ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಏನು ಮಾಡ್ತಾನೆ, ಉತ್ಪಾದನೆ ಮಾಡ್ತಾನೆ. ಅದಕ್ಕೆ ನಾವೇನು ಮಾಡಬೇಕಾಗ್ತದೆ, ಸರಿಯಾದ ನಿರ್ದೇಶನವನ್ನು ಕೊಡುವುದರ ಮುಖಾಂತರ ಅವನಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವುದರ ಮುಖಾಂತರ ಅವನಿಗೆ ಪ್ರೇರೇಪಣೆಯನ್ನು ಕೊಡುವುದರ ಮುಖಾಂತರ ಅವನೇನು ಮಾಡಬೇಕು, ಅವನಿಂದ ನಾವು ಹೆಚ್ಚಿನ ಒಂದು ಕೆಲಸವನ್ನು ಅವನಿಂದ ನಾವು ಏನು ಮಾಡಬೇಕು, ಮಾಡಿಸ್ಕೋಬೇಕು. ಅಂತಂದ್ರೆ ನಿರ್ದೇಶಿಸುವಿಕೆ ಅಂದ್ರೆ ಆದೇಶವನ್ನು ಕೊಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಮಾರ್ಗದರ್ಶನವನ್ನು ಕೊಡುವುದರ ಮುಖಾಂತರ ನಾವೇನು ಮಾಡಬೇಕಾಗ್ತದೆ, ಆ ಕಾರ್ಮಿಕರಿಂದ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ತಗೊಳ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬರೋದ್ರಿ ಕೊನೆಗೆ ನಿಯಂತ್ರಿಸುವಿಕೆ. ನೋಡ್ರಿ ಇಲ್ಲಿ ನಿರ್ವಹಣೆ ಅನ್ನೋದು ನೋಡ್ರಿ ಇಲ್ಲಿ ಯೋಜಿಸುವಿಕೆಯನ್ನು ಹಿಡ್ಕೊಂಡು ನಿಯಂತ್ರಿಸುವಿಕೆ ತನಕ ಏನು ಮಾಡ್ತದೆ, ತನ್ನ ಕೆಲಸವನ್ನು ಮಾಡ್ತದೆ. ಯಾಕಂತಂದ್ರೆ ಯೋಜಿಸುವಿಕೆಯ ಮುಖಾಂತರ ಉದ್ದೇಶವನ್ನ ನಿರ್ಧಾರ ಮಾಡಿ, ಅಲ್ಲಿ ಉದ್ದೇಶವನ್ನ ನಿರ್ಧಾರ ಮಾಡಿ ಅದನ್ನ ಏನ್ರಿ ಎದ್ರ ಮುಖಾಂತರ ಅದನ್ನ ಕಾರ್ಯಚಟುವಟಿಕೆಗಳ ಮುಖಾಂತರ ಏನ್ ಮಾಡ್ತದ, ನಿಯಂತ್ರಿಸುವಿಕೆ ತನಕ ಅಲ್ಲಿ ಕೆಲಸ ಪೂರ್ತಿಯಾಗಿ ಮುಗಿತದ. ಕೆಲಸ ಅಲ್ಲಿ ಪೂರ್ತಿಯಾಗಿ ಮುಗಿದ ನಂತರ ನಾವೇನ್ ಮಾಡ್ತೇವೆ, ಅಲ್ಲಿ ನಿಯಂತ್ರಣವನ್ನು ಮಾಡ್ತೇವೆ ಅಂತ ನಿಯಂತ್ರಿಸುವಿಕೆ. ಯಾಕಂತಂದ್ರೆ ಇಲ್ಲಿ ಶಿಷ್ಟ ಕಾರ್ಯತತ್ಪರತೆ ಮತ್ತು ನೈಜ ಕಾರ್ಯತತ್ಪರತೆ ಇರ್ತದೆ. ಶಿಷ್ಟ ಅಂತಂದ್ರೆ ಯೋಜನೆ, ಶಿಷ್ಟ ಅಂತಂದ್ರೆ ಯೋಜನೆ. ಯಾಕಂತಂದ್ರಲ್ಲಿ ನೈಜ ಅಂತಂದ್ರೆ ಈಗ ನಾವು ಮಾಡಿರುವಂತಹ ಕೆಲಸ, ನಾವು ಯಾವ ರೀತಿಯ ಕೆಲಸ ಮಾಡೇವಿ, ಶಿಷ್ಟ ಕಾರ್ಯತತ್ಪರತೆಗೆ ತಕ್ಕಂತೆ ಕೆಲಸವನ್ನ ಮಾಡೇವಿ. ಯಾಕಂತಂದ್ರೆ ಆ ಶಿಷ್ಟ ಯೋಜನೆ ಅನ್ನೋದು ಏನದಲ್ಲ, ಆ ಯೋಜನೆಗೆ ತಕ್ಕಂತೆ ನಾವು ಕೆಲಸ ಮಾಡೇವೋ ಇಲ್ಲೋ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಅದನ್ನ ಎದ್ರ ಮುಖಾಂತರ, ನಿಯಂತ್ರಿಸುವಿಕೆಯ ಮುಖಾಂತರ ನಾವು ಅದನ್ನು ತಿಳ್ಕೊತೀವಿ. ಯಾವ ರೀತಿಯಾಗಿ ಯೋಜನೆಯಲ್ಲಿ ಏನು ಉದ್ದೇಶ ಅದ, ಆ ಉದ್ದೇಶ ಈಡೇರಿದನೋ ಅಥವಾ ಇಲ್ಲೋ, ಆ ರೀತಿ ಕೆಲಸ ಆಗಿದನೋ ಇಲ್ಲೋ ಅನ್ನೋದನ್ನ ನಿಯಂತ್ರಿಸುವಿಕೆಯ ಮುಖಾಂತರ ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾವಲ್ಲಿ ಏನು ಮಾಡ್ತೀವಿ, ಶಿಷ್ಟ ಕಾರ್ಯತತ್ಪರತೆ ಮತ್ತು ನೈಜ ಕಾರ್ಯತತ್ಪರತೆಯನ್ನು ಹೋಲಿಕೆ ಮಾಡಿ ನೋಡಿ ಅದೇನು ಮಾಡ್ತೀವಿ, ವ್ಯತ್ಯಾಸವನ್ನು ಕಂಡುಹಿಡಿಯುವಂಥ ಕೆಲಸವನ್ನು ನಾವಲ್ಲಿ ಮಾಡ್ತೀವಿ. ಯಾರೇ ವ್ಯವಸ್ಥಾಪಕರು. ಯಾಕಂತಂದ್ರೆ ಶಿಷ್ಟ ಕಾರ್ಯತತ್ಪರತೆಯಲ್ಲಿ ಏನದ,
ಆ ಒಂದು ಶಿಷ್ಟ ಕಾರ್ಯತತ್ಪರತೆಯಲ್ಲಿ ಇರುವಂಥದ್ದು ಏನ ಯೋಜನೆ ಅದಲ್ಲ, ಆ ಯೋಜನೆ ಏನಾಗಿದೆ ಕಾರ್ಯರೂಪಕ್ಕೆ ಬಂದದ್ದು. ಅದು ಕಾರ್ಮಿಕರ ಕೆಲಸದ ಮುಖಾಂತರ ನೋಡ್ರಿ, ಅಲ್ಲಿ ಕಾರ್ಯರೂಪಕ್ಕೆ ಬಂದಾಗ ನಿಯಂತ್ರಿಸುವಿಕೆಯಲ್ಲಿ ನಾವೇನು ಮಾಡ್ತಿರೋದನ್ನ ಶಿಷ್ಟದಲ್ಲಿ ಇರುವಂಥದ್ದನ್ನು ನಾವೀಗ ಏನು ಮಾಡೇವಿ ನೈಜ ಕಾರ್ಯತತ್ಪರತೆಗೆ ನಾವು ಏನು ಮಾಡ್ತಿರೋದನ್ನ ಹೋಲಿಕೆ ಮಾಡಿ ನೋಡಿ ಹೋಲಿಕೆ ಮಾಡಿ ನೋಡಿದಾಗ ವ್ಯತ್ಯಾಸ ಕಂಡು ಬರದೇ ಇದ್ದ ಪಕ್ಷದಲ್ಲಿ ಅಲ್ಲೇ ನಾವು ಅಂತೀವಿ ನಾವು ಹಾಕಿಕೊಂಡಿರುವಂಥ ಯೋಜನೆ ಏನಾಗಿದ್ರೆ ಯಶಸ್ವಿಯನ್ನು ಕಂಡೈತಿ. ನಾವು ಏನು ಯೋಜನೆ ಹಾಕೊಂಡಿವಲ್ಲ ಆ ಯೋಜನೆಗೆ ಅನುಗುಣವಾಗಿ ಏನಾಗಿದ್ರೆ ನಮ್ಮದು ಕೆಲಸ ಆಗೈತಿ, ಅಂದರೆ ನಮ್ಮದು ಉದ್ದೇಶ ಏನಾಗಿರಲಿ ಈಡೇರಿದೆ ಅಂತ ಹೇಳ್ತೀವಿ. ಇನ್ನು ಒಂದು ವೇಳೆ ಶಿಷ್ಟ ಮತ್ತು ನೈಜ ಎರಡರಲ್ಲೂ ವ್ಯತ್ಯಾಸ ಕಂಡು ಬಂದಲ್ಲಿ ನೋಡ್ರಿ ಯಾವುದೇ ರೀತಿಯಾದ ವ್ಯತ್ಯಾಸ ಕಂಡು ಬರಬಹುದು ನೋಡ್ರಿ. ಯಾಕಂತಂದ್ರೆ ಅಲ್ಲಿ ಏನಾಗಿರ್ಬೋದು ರೀ ಕೊರತೆ, ನೋಡ್ರಿ ಸಂಪನ್ಮೂಲಗಳ ಕೊರತೆ ಉಂಟಾಗಿರ್ಬೋದು, ಅಥವಾ ಕಾರ್ಮಿಕರ ಒಂದು ಕೆಲಸದಲ್ಲಿ ಒಂದು ಮಾರ್ಗದರ್ಶನದ ಕೊರತೆ ಉಂಟಾಗಿರ್ಬೋದು, ಹೌದ್ರೆ ಸಲಹೆ ಸೂಚನೆಗಳ ಕೊರತೆ ಉಂಟಾಗಿರ್ಬೋದು, ಅಥವಾ ಕಾರ್ಮಿಕನ ನಿರ್ಲಕ್ಷ್ಯತನದಿಂದ ಕೆಲಸ ಆಗದೇ ಇರಬಹುದು ನೋಡಿ. ಇದನ್ನೆಲ್ಲ ಸ್ವಲ್ಪ ನಾವೇನು ಮಾಡಬೇಕಾಗ್ತದೆ, ಅಲ್ಲಿ ವ್ಯತ್ಯಾಸ ಅಂದ್ರೆ ಅಲ್ಲಿ ನೈಜ ಮತ್ತು ಕಾರ್ಯ ಶಿಷ್ಟ ಮತ್ತು ನೈಜಕ್ಕೆ ಹೋಲಿಕೆ ಮಾಡಿ ನೋಡ್ಬೇಕಾಗ್ತದೆ ನೋಡ್ರಿ. ಅಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಕಂಡು ಬಂದಲ್ಲಿ ನಾವೇನು ಮಾಡಬೇಕಾಗ್ತದೆ, ಇದು ಯಾವುದಕ್ಕೋಸ್ಕರ ಇಲ್ಲಿ ಒಂದು ವ್ಯತ್ಯಾಸ ಕಂಡು ಬಂತು ನೋಡ್ರಿ, ಅದನ್ನು ಸ್ವಲ್ಪ ನಾವು ವಿಚಾರ ಮಾಡಿ ಅದೇನು ಮಾಡಬೇಕಾಗ್ತದೆ, ಆ ಒಂದು ವ್ಯತ್ಯಾಸವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅಂತದ್ರಲ್ಲಿ ಯಾವುದರ ಕೊರತೆ ಅದು ನೋಡ್ರಿ, ಅಲ್ಲಿ ಕಾರ್ಮಿಕರ ಕೆಲಸದಲ್ಲಿ ಯಾವುದರ ಕೊರತೆ ಅದ ಅನ್ನೋದನ್ನು ನಾವು ಮೊದಲು ಅದನ್ನು ತಿಳ್ಕೊಬೇಕಾಗ್ತದೆ. ಅಲ್ಲಿ ಸಂಪನ್ಮೂಲಗಳ ಕೊರತೆ ಇರ್ಬೋದು, ಸಲಹೆ ಸೂಚನೆ ಮಾರ್ಗದರ್ಶನದ ಕೊರತೆ ಇರ್ಬೋದು, ಅಥವಾ ಸಂಪನ್ಮೂಲವನ್ನು ನಾವು ಅದನ್ನು ಸ್ವಲ್ಪ ನಾವು ಅದನ್ನು ವಿಚಾರ ಮಾಡಿ ನಾವು ಅದನ್ನು ನೋಡಿ ನಾವೇನು ಮಾಡಬೇಕಾಗ್ತದೆ, ಆ ಕೊರತೆಯನ್ನು ಹೋಗಲಾಡಿಸುವಂಥ ಪ್ರಯತ್ನವನ್ನು ನಾವು ನಿರ್ವಹಣೆಯ ಕಾರ್ಯಗಳ ಮುಖಾಂತರ ನೋಡ್ರಿ. ನಿರ್ವಹಣೆ ಅನ್ನೋದು ಪ್ರತಿಯೊಂದರೊಳಗೂ ಬರ್ತದೆ, ಇಲ್ಲಿಂದ ಯೋಜಿಸುವಿಕೆ ಹಿಡ್ಕೊಂಡು ಪ್ಲಾನಿಂಗ್ ಟು ಕಂಟ್ರೋಲಿಂಗ್. ಇಲ್ಲಿ ನಾವು ಯೋಜಿಸುವಿಕೆಯನ್ನು ಹಿಡ್ಕೊಂಡು ನಿಯಂತ್ರಿಸುವಿಕೆ ತನಕ ನೋಡ್ರಿ, ಅಲ್ಲಿ ಪ್ರತಿಯೊಂದು ನೋಡ್ರಿ ನಿರ್ವಹಣೆಯ ಮುಖಾಂತರ ಕೆಲಸ ನಡೀತದೆ. ಯಾಕಂತಂದ್ರೆ ಯೋಜಿಸುವಿಕೆಯಲ್ಲಿ ನಾವು ಉದ್ದೇಶವನ್ನು ನಿರ್ಧಾರ ಮಾಡಿ ನಮ್ಮದು ವ್ಯವಹಾರ ಸಂಸ್ಥೆಯ ಗುರಿ ಏನು ಅನ್ನೋದನ್ನು ನಾವಿಲ್ಲಿ ಪೂರ್ವಭಾವಿಯಾಗಿ ನಿರ್ಧಾರ ಮಾಡಿ ಅದನ್ನು ನೋಡಿ ಸಂಘಟಿಸುವಿಕೆ ಮುಖಾಂತರ ಇಲ್ಲಿ ನೋಡಿ ಮಾನವ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲಗಳ ನಿರ್ವಹಣೆ ಇದ್ರ ಮುಖಾಂತರ ನಾವೇನು ಮಾಡ್ತೀವಿ, ಅವುಗಳನ್ನು ಒದಗಿಸಿಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡೋದು. ಇಲ್ಲಿ ಇದ್ರ ಮುಖಾಂತರ ಸಿಬ್ಬಂದಿ ನಿರ್ವಹಣೆ ನೋಡಿ, ಇಲ್ಲಿ ಕೇವಲ ಭೌತಿಕ ಸಂಪನ್ಮೂಲಗಳ ನಿರ್ವಹಣೆ ಅಷ್ಟೇ ಅಲ್ಲ, ಅಲ್ಲಿ ಸಿಬ್ಬಂದಿ ನಿರ್ವಹಣೆಯೂ ಕೂಡ ಬೇಕಂತಾರೆ. ಯಾಕಂತಂದ್ರೆ ಪ್ರತಿಯೊಬ್ಬ ಕಾರ್ಮಿಕನಿಗೆ ವಹಿಸಿಕೊಟ್ಟಂಥ ಕೆಲಸವನ್ನು, ಯಾಕಂತಂದ್ರೆ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂಥ ಕೆಲಸವನ್ನು ನಾವು ಅವನಿಗೆ ಕೊಟ್ಟಿರ್ತೀವಿ. ಅದರ ಪ್ರಕಾರ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಏನು ಮಾಡಿದ್ರೆ ನೇಮಕ ಮಾಡಿಕೊಡ್ತೀವಿ. ಇಲ್ಲಿ ಇದರ ನಂತರ ಬರೋದು ನಿರ್ದೇಶಿಸುವಿಕೆ ನೋಡ್ರಿ, ಅಲ್ಲಿ ನಿರ್ದೇಶನವನ್ನು ಮಾಡೋದು, ಆದೇಶವನ್ನು ಕೊಡೋದು, ಅದ್ರ ಜೊತೆಗೆ ಸಲಹೆ ಸೂಚನೆಗಳನ್ನು ಕೊಡೋದು ನೋಡ್ರಿ. ಆಯಾ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ, ಆ ಕೆಲಸಕ್ಕೆ ಸಂಬಂಧ ಅಂದರೆ ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನು ಮಾಡಿದ್ರೆ ಕಾರ್ಮಿಕರಿಗೆ ಪ್ರೋತ್ಸಾಹವನ್ನು ಕೊಡೋದು, ಹೌದ್ರೆ ಅವರನ್ನು ಹುರಿದುಂಬಿಸುವಂಥ ಕೆಲಸವನ್ನು ಮಾಡೋದು ನೋಡಿ. ಇದೆಲ್ಲ ಮಾಡಿದಾಗ ಕಾರ್ಮಿಕರು ಏನು ಮಾಡ್ತಾರೆ, ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವಲ್ಲಿ ಅವರೇನಂತಾರೆ ಸಫಲರಾಗ್ತಾರೆ. ಅದಕ್ಕೆ ಆ ಕಾರ್ಮಿಕರ ಏನು ಮಾಡಬೇಕಾಗ್ತದೆ, ನಾವು ಅವರ ಸಾಮಾನ್ಯ ಆಸಕ್ತಿಯನ್ನು ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಯಾವ ರೀತಿಯನ್ನು ಅಧೀನಗೊಳಿಸಬೇಕು, ಹೌದ್ರೆ. ಯಾಕಂತಂದ್ರೆ ಅಲ್ಲಿ ವೈಯಕ್ತಿಕ ಆಸಕ್ತಿ ಏನಾಗಿರ್ಬೋದು ರೀ, ಅವರ ವೈಯಕ್ತಿಕ ಉದ್ದೇಶ ಏನಾಗಿರ್ಬೋದು ಅಂದ್ರೆ ಅವರ ಉದ್ದೇಶ ಏನಾಗಿರ್ತದೆ, ಆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಭಾಗಿಯಾಗಿರುವಂಥ ಉದ್ದೇಶ ಅವರ ನೋಡಿ ಅಲ್ಲಿ ಅವರ ಜೀವನ ನಡಿಬೇಕು, ಹೌದ್ರೆ ಅವರ ಜೀವನ ಮಟ್ಟ ಸುಧಾರಿಸಬೇಕು, ಅವರು ಹೆಚ್ಚಿನ ಸಂಬಳವನ್ನು ಪಡಿಬೇಕು, ಇನ್ನೂ ಉನ್ನತ ಹುದ್ದೆಗೆ ನಾನು ಹೋಗಬೇಕು ನೋಡ್ರಿ ಅನ್ನೋ ಒಂದು ವೈಯಕ್ತಿಕ ಆಸಕ್ತಿ ವೈಯಕ್ತಿಕ ಉದ್ದೇಶ ಒಂದಾಗಿರ್ಬೋದು ನೋಡ್ರಿ. ಆ ಉದ್ದೇಶವನ್ನು ನಾವು ತಿಳ್ಕೊಂಡು ಅಲ್ಲಿ ಸ್ವಲ್ಪ ನಾವು ಏನು ಮಾಡಬೇಕಾಗ್ತದೆ, ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಾಗ್ತದೆ. ಕಾರ್ಮಿಕರ ನೋಡ್ರಿ ಅಲ್ಲಿ ಕಾರ್ಮಿಕರ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಏನು ಮಾಡಬೇಕಾಗ್ತದೆ, ಉನ್ನತ ಹುದ್ದೆಯನ್ನು ಕೊಡಬೇಕಾಗ್ತದೆ, ಹೌದ್ರೆ ಉನ್ನತ ಹುದ್ದೆಯನ್ನು ಕೊಡಬೇಕಾಗ್ತದೆ. ಅದರ ಜೊತೆಗೆ ಅವರ ವೇತನವನ್ನು ಹೆಚ್ಚಿಗೆ ಮಾಡಬೇಕು ನೋಡಿ. ಸ್ವಲ್ಪ ನಾವಿಲ್ಲಿ ವ್ಯವಹಾರ ಸಂಸ್ಥೆಯ ಉದ್ದೇಶದ ಜೊತೆಗೆ ಕಾರ್ಮಿಕರ ಉದ್ದೇಶ ಏನು ಅನ್ನೋದನ್ನು ಸ್ವಲ್ಪ ನಾವಲ್ಲಿ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಅವಾಗ ಕಾರ್ಮಿಕರು ಏನು ಮಾಡ್ತಾರೆ, ನಮ್ಮ ಬೇಡಿಕೆಗಳು ಈಡೇರಿದು ಅಂತಂದ್ರೆ ನೋಡಿ ಕಾರ್ಮಿಕರ ಬೇಡಿಕೆ ಈಡೇರಿದು ಅಂತಂದ್ರೆ ಕಾರ್ಮಿಕರು ಏನು ಮಾಡ್ತಾರೆ, ಅವಾಗ ಇನ್ನೂ ಸ್ವಲ್ಪ ಹೆಚ್ಚಿನ ಆಸಕ್ತಿನ ವಹಿಸಿ ಕೆಲಸವನ್ನು ಮಾಡ್ತಾರೆ. ಅವರು ಅವಾಗ ಏನು ಮಾಡ್ತಾರೆ,
ನಾವು ವೈಯಕ್ತಿಕ ಆಸಕ್ತಿಗಾಗಿ ಅಷ್ಟೇ ದುಡಿಲಾರ್ದ ನಾನೇನು ಮಾಡಬೇಕು, ಸಂಸ್ಥೆಯ ಉದ್ದೇಶಕ್ಕಾಗಿ ನಾನು ದುಡಿಬೇಕು. ನೋಡಿ, ಸಂಸ್ಥೆಯ ಉದ್ದೇಶ ಈಡೇರ್ತಂದ್ರೆ ಅಲ್ಲಿ ಅದರಿಂದ ನನಗೆ ಆಗುವಂಥ ಲಾಭ ಏನು? ಯಾಕಂತಂದ್ರೆ ಅಲ್ಲಿ ಪ್ರತಿಯೊಬ್ಬ ವ್ಯವಸ್ಥಾಪಕ ಮೇಲ್ವಿಚಾರಕ ಏನು ಮಾಡ್ತಾನೆ, ಕಾರ್ಮಿಕರನ್ನಾಗಿ ಉಳಿಸದೆ ಅವನೇನು ಮಾಡ್ತಾರೆ, ಕಾರ್ಮಿಕರನ್ನ ಏನು ಮಾಡಬೇಕು, ಇನ್ನೂ ಉನ್ನತ ಹುದ್ದೆಗೆ ಅವರನ್ನು ಒಯ್ಯಬೇಕು. ಹೌದ್ರೆ, ಅವರನ್ನು ನಾನು ಏನು ಮಾಡಬೇಕು, ಪ್ರೇರೇಪಣೆಗೆ ಒಳಪಡಿಸಬೇಕು, ಅವರ ಪ್ರತಿಭೆಯನ್ನು ಗುರುತಿಸಬೇಕು. ಅದಕ್ಕೆ ಆ ಕಾರ್ಮಿಕರನ್ನು ಉಳಿದುಂಬಿಸುವುದರ ಮುಖಾಂತರ ನೋಡಿ ಅಲ್ಲೇನು ಮಾಡಬೇಕಾಗ್ತದೆ, ನಾವು ಕಾರ್ಮಿಕರಿಂದ ಸರಿಯಾದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನು ನಿಯಂತ್ರಿಸುವಿಕೆ ಮುಖಾಂತರ ನೈಜ ಮತ್ತು ಶಿಷ್ಟ ಮತ್ತು ನೈಜ ನೋಡಲಿ ಇಲ್ಲಿ ಶಿಷ್ಟ ಕಾರ್ಯತತ್ಪರತೆಯನ್ನು ನೈಜ ಕಾರ್ಯತತ್ಪರತೆಯೊಂದಿಗೆ ಹೋಲಿಕೆ ಮಾಡಿ ನೋಡಿದಾಗ ವ್ಯತ್ಯಾಸ ಕಂಡು ಬಂದಲ್ಲಿ ಆ ವ್ಯತ್ಯಾಸವನ್ನು ಸರಿಪಡಿಸುವಂತಹ ಕೆಲಸವನ್ನು ಯಾರು ಮಾಡಬೇಕಲ್ಲಿ, ವ್ಯವಸ್ಥಾಪಕ ಮಾಡಬೇಕು. ನೋಡಿ, ಆ ಕಾರ್ಮಿಕರ ಗುಂಪಿಗೆ ಸಂಬಂಧಪಟ್ಟಿರುವಂತಹ ಅಧಿಕಾರಿ ಏನು ಮಾಡಬೇಕಾಗ್ತದೆ, ಎರಡನ್ನ ಹೋಲಿಕೆ ಮಾಡಿ ನೋಡಿ ವ್ಯತ್ಯಾಸ ಕಂಡು ಬಂದಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸ ಆ ವ್ಯವಸ್ಥಾಪಕ ಮಾಡಬೇಕು. ನೋಡಿ, ಆವಾಗ ಮಾತ್ರ ನಾವೇನು ಯೋಜನೆಯಲ್ಲಿ ನಮ್ಮದು ಉದ್ದೇಶ ಏನಾಗಿತ್ತು ಆ ಉದ್ದೇಶವನ್ನು ನಾವು ಏನಾಗೋದು ಆ ಯೋಜನೆ ಯಶಸ್ವಿ ಆಗ್ಬೋದು. ಆ ಉದ್ದೇಶ ನಮ್ಮದು ಉದ್ದೇಶ ಈಡೇರುತ್ತೆ. ನಮ್ಮದು ನಿರ್ವಹಣೆಯು ಸರಿಯಾದ ರೀತಿಯಲ್ಲಿ ಇದ್ದಾಗ ನಾವೇನು ಮಾಡ್ತೇವೆ, ಇವಾಗ ವ್ಯಕ್ತಿಗಳ ಗುಂಪುಗಳಿಂದ ನಾವೇನು ಮಾಡ್ತೇವೆ, ಸರಿಯಾದ ರೀತಿಯಲ್ಲಿ ಕೆಲಸವನ್ನು ತಗೋತೀವಿ. ವ್ಯಕ್ತಿಗಳ ಗುಂಪುಗಳಿಂದ ಏನು ಮಾಡ್ತೀವಿ, ಅವರಿಂದ ಕೆಲಸವನ್ನು ಮಾಡಿಸ್ಕೊಳ್ತೀವಿ. ಹೌದ್ರೆ, ಅವರಿಂದ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿಸ್ಕೋಬೇಕಾದ್ರೆ ಅಲ್ಲೇನು ಬೇಕ್ರಿ, ಸರಿಯಾದ ನಿರ್ವಹಣೆ ಅನ್ನೋದು ಬೇಕು. ನೋಡಿ, ನಾವು ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡ್ತೀವಿ ಆ ರೀತಿಯಾದ ನಮ್ಗೆ ಫಲಿತಾಂಶ ಬರ್ತದೆ. ಹೌದ್ರೆ, ಅಪೇಕ್ಷಿತ ಫಲಿತಾಂಶ ನಮ್ದು ಅಪೇಕ್ಷೆ ಏನು ಪಡ್ತೀವಲ್ಲ ಆ ಫಲಿತಾಂಶ ನಮ್ಗೆ ಏನಾಗ್ತದೆ, ಸಿಗ್ತದೆ. ಅದಕ್ಕೆ ಇದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೌದ್ರೆ, ನಿರ್ವಹಣೆಯ ಕಾರ್ಯಗಳನ್ನು ನಾವು ಹೇಳ್ತೀವಿ. ಅದು ಯೋಜಿಸುವಿಕೆ ಹಿಡ್ಕೊಂಡು ನಿಯಂತ್ರಿಸುವಿಕೆ ತನಕ ಪ್ರತಿಯೊಂದು ಕೆಲಸ ಯೋಜನೆಗೆ ಅನುಗುಣವಾಗಿರುವಂಥ ಕೆಲಸ ಅಲ್ಲಿ ನಡಿಬೇಕು. ಅದು ನಿರ್ವಹಣೆಯ ಮುಖಾಂತರ ನಡಿಬೇಕಂತ ನಾವು ಹೇಳ್ತೀವಿ.